ದಿನಾಂಕ 10/12/2024 ಮಂಗಳವಾರ ಏನು ಕಾರವಾರ ಹತ್ತಿರ ಇರುವಂಥ ಒಂದು ಮುರುಡೇಶ್ವರದಲ್ಲಿ ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ತೆರಳಿದರು. ಅಲ್ಲಿ ನಡೆದಂಥ ಅಹಿತಕರ ಘಟನೆಯಿಂದ 4 ಜನ ಈ ಒಂದು ನೀರು ಪಾಲಾಗಿ ಅಸುನೀಗಿದ್ದಾರೆ. ಅವರ ಒಂದು 4 ಜನ ಶ್ರಾವಂತಿ, ದೀಕ್ಷಾ, ವಂದನಾ ಮತ್ತು ಲಾವಣ್ಯ, ಈ 4 ಜನರ ಒಂದು ಬಾಡಿಗಳು ನಮಗೆ ರಿಕವರಿ ಆಗಿದೆ. ಅಲ್ಲಿಂದ ಕಾರವಾರದಿಂದ ನಾವು ಇಲ್ಲಿಗೆ ತಂದಿದ್ದೇವೆ. ಇವತ್ತು ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ನಾವು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಜೊತೆಗೆ ನಮ್ಮ ಕ್ರೈಸ್ ಇಡಿ ಅವರು ಬಂದಿದ್ದಾರೆ. ನಮ್ಮ ಎಸ್ ಪಿ ಅವ್ರ ಜೊತೆಯಲ್ಲಿ ನಾವು ನಿರಂತರವಾಗಿ ಜಿಲ್ಲಾಡಳಿತ, ನಮ್ಮ ಕೋಲಾರ ಜಿಲ್ಲಾಡಳಿತ, ಉತ್ತರ ಕನ್ನಡದ ಜಿಲ್ಲಾಡಳಿತದ ಜೊತೆ ನಿರಂತರವಾಗಿ ಸಂಪರ್ಕಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಫ್ಯಾಮಿಲಿ ಮೆಂಬರ್ ಜೊತೆ ಇವತ್ತು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಈಗ ನಾವು ಅವರ ಅಂತ್ಯಕ್ರಿಯೆಯನ್ನು ಮುಗಿಸಿ ಈಗಾಗಲೇ ಸರ್ಕಾರ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ. ನನ್ನ ಅಕೌಂಟಿಗೆ ಬಂದಿದೆ. ಇವತ್ತೇ ಅವರ ಮನೆಗಳಿಗೆ ನಾವು 3 ಜನ ಹೋಗಿ ತೆರಳಿ ಅವರಿಗೆ ಚೆಕ್ಕನ್ನು ವಿತರಿಸ್ತೇವೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡೋದಕ್ಕೆ ತಯಾರಿದೆ. ಸರ್, ಕ್ರೈಸ್ತ ಸಂಸ್ಥೆ ಮತ್ತು CM ವತಿಯಿಂದ ಬೇರೆ ಬೇರೆ ಫಂಡ್ ಆಗಿದೆ ಸರ್ ನಮಗೆ? ಸೊ ಇಲ್ಲ, ಈಗ ಒಂದು ಸರ್ಕಾರ ಅಂದರೆ ಕ್ರೈಸ್ತ ಸಹ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಅವರ ವತಿಯಿಂದ 5 ಲಕ್ಷ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿದ್ದೇವೆ. ಶಿಕ್ಷಕರ ವಿರುದ್ಧ ಈಗಾಗಲೇ ನಾವು ಮುಖ್ಯ ಶಿಕ್ಷಕಿ ಶಶಿಕಲಾ ಏನಿದ್ರು ಅವರಿಗೆ ಸಸ್ಪೆಂಡ್ ಮಾಡಿದ್ದೇವೆ. ಎರಡನೇದಾಗಿ ಉಳಿದಂಥ 4 ಜನ ಶಿಕ್ಷಕರೇನಿದ್ರು ಔಟ್ಸೋರ್ಸ್ ಇದ್ದರು, ಅವರಿಗೆ ಕೆಲಸದಿಂದ ರಿಮೂವ್ ಮಾಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಜರುಗಿಸ್ತೀವಿ. ಸರ್, ಬಂಧನ ಏನು ಆಗಿದೆ ಸರ್? ಅರೆಸ್ಟ್ ಆಗಿದೆ? ಇಲ್ಲ, ಯಾವುದೇ ಬಂಧನ ಆಗಿಲ್ಲ, ಬಟ್ ಸಸ್ಪೆಂಡ್ ಮಾಡಿದ್ವಿ, ಶಿಸ್ತು ಕ್ರಮ ಕೈಗೊಂಡಿದ್ದೀವಿ. ಇದು ಇಲಾಖಾ ವಿಚಾರಣೆ ನಡೆಯುತ್ತೆ. ಇಲಾಖಾ ವಿಚಾರಣೆ ನಡೆದ ನಂತರ ಶಿಸ್ತು ಕ್ರಮ. ಈ ಸಂಬಂಧ ಮೊನ್ನೆ ನಮ್ಮ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳು ಕಾರವಾರದ 48 ಗಂಟೆಗಳ ಕಾಲ, ಅಂದರೆ 2 ದಿನಗಳ ಒಳಗಡೆ ಸಮಗ್ರ ತನಿಖೆ ಮಾಡಿ, ತಂಡ ರಚನೆ ಮಾಡಿ ಸಮಗ್ರ ತನಿಖೆ ಮಾಡಿಬಿಟ್ಟು ವರದಿ ಕೊಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ನಾವು ಮನವಿ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳು ಕಾರವಾರದಲ್ಲಿ. ಈ ಒಂದು ವಿಚಾರದಲ್ಲಿ ಆ ಒಂದು ವರದಿನ ಆಧರಿಸಿ ಮುಂದಿನ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಆಗಬೇಕಲ್ಲ ಸರ್ ಶಿಕ್ಷಕರು ಇರ್ತಕ್ಕಂಥ ಒಂದು ಪೊಲೀಸ್ ಮಾಹಿತಿ ಪ್ರಕಾರ ಮತ್ತು ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಆಧರಿಸಿ ಆ ನಿರ್ಲಕ್ಷ್ಯತೆಯನ್ನು ಅನ್ನೋದು ವಿಚಾರ ಇದೆ. ಅಲ್ಲ ಸರ್, ಮಕ್ಕಳು 12ವರೆಗೆ ಓದುವಂಥವ್ರು ಸುಮಾರು 6 ಗಂಟೆವರೆಗೂ 5 ಗಂಟೆವರೆಗೂ ಇಲ್ಲಿ ಅಲ್ಲೇ ಇರುವಂಥದ್ದು. ಸೊ ಅಲ್ಲಿ ನೋಡ್ಕೊಳ್ಳೋವಂಥವ್ರು ಜವಾಬ್ದಾರಿ ಇರುತ್ತೆ. 6 ಜನ ಟೀಚರ್ಸ್ ಅವ್ರ ಜೊತೆಯಲ್ಲಿ ಅಕಂಪೈನ್ ಮಾಡಿದ್ದಾರೆ. 46 ಜನ ಸೇಫ್ಟಿ ಇರಲಿಲ್ಲ ಮಾಡಿದ್ದ ಅಂತ ಹೇಳಿ ಆರೋಪ ಇದೆ ಸರ್. ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಅಂತ ಕೇಳಬೇಕು. ಈ ವಿಚಾರಕ್ಕೆ ನಾವು ತನಿಖೆಗೆ ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ವರದಿಯನ್ನು ಆಧರಿಸಿಕೊಂಡು ನಿಯಮಾನುಸಾರ ನಾವು ಯಾರ ಮೇಲೆ ಕ್ರಮ ತಗೋಬೇಕು, ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮೆಡಿಕಲ್ ರಿಪೋರ್ಟ್ ಈಗ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ.